ನಮ್ಮ ಅಣ್ಣ ಸೈಯದ್ ಅಲ್ತಾಫ್ ನನ್ನ ರಾತ್ರಿ ನಾವು ಮಲ್ಕೊಂಡಿದ್ರೆ ಫೋನ್ ಬಂತು, ಈ ಥರ ಮರ್ಡರ್ ಆಗಿದೆ ಅಂತ. ನಾವು ಸ್ಪಾಟ್ಗೆ ಹೋಗಿದ್ರೆ ಡೆತ್ ಆಗಿದ್ರು ಅವ್ರು 3-4 ಜನ ಅಂತ. ಇಮ್ರಾನು ಅವರು ಎಲ್ಲ ಸೇರಿಸಿ 3-4 ಜನ ಕಾರಲ್ಲಿ ಬಂದು ಲಾಂಗಲ್ಲಿ ಇದು ಮಾಡಿರೋದಂತೆ. ಇವಾಗ ನೋಡಿದ್ರೆ ಅವರು ಒಬ್ಬರು ನಾನೇ ಮಾಡಿರೋದಂತ ಹೇಳ್ತಾ ಇದ್ದಾರೆ. ನಮಗೆ 4 ಜನ ಮಾಡಿದಾರ ಅಂತ ಬೆಳಗ್ಗೆ ಗೊತ್ತಾಯಿತು. ಆಮೇಲೆ ನಾವು ನಮಗೆ ನ್ಯಾಯ ಬೇಕು, ಅದು ಏನು ವ್ಯವಹಾರ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಯಾರ್ಯಾರು ಏನೇನೋ ಹೇಳ್ತಾ ಇದಾರೆ. ಕೆಲವರು ದುಡ್ಡು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ, ಕೆಲವರು ರೇಷನ್ ಕಾಸು ಕೊಡ್ಬೇಕಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಇಲ್ಲ ಹೇಳೋರು, ಆಚೆ ಅವರು ಏನೇನೋ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. CC ಕ್ಯಾಮ್ರಾನು ಅಲ್ಲೈತೆ, ಚೆಕ್ ಮಾಡಬೇಕಾಗಿತ್ತು. ಆ ಥರ ಇದೈತೆ. ಯಾವುದು ಗಲಾಟೆ ಇರಲಿಲ್ಲ, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವ್ರ ಅಂಗಡಿ ನೋಡ್ಕೊಂಡು ಬರ್ತಾ ಇದ್ರು ಅಷ್ಟಿದ್ದು. ರೇಷನ್ ಅಂಗಡಿ 14 ವರ್ಷದಿಂದ ಮಜೀದಿ ಅಂಗಡಿನಲ್ಲಿ ಐತೆ. ಸಾಲ ಮಾಡ್ಕೊಂಡಿದ್ರ? ಯಾವುದು ಸಾಲ ಅವ್ರದ್ದು ಇಲ್ಲ. ಕೆಲವ್ರು ಹೇಳ್ತಾ ಇದಾರೆ ಯಾವ್ದೋ ಚೀಟಿ ನಡೆಸಿದಾರೆ, ಅದು ಕಾಸು ಕೇಳಿರೋದು ಅಂತ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಮ್ರಾನ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಜನ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಕೆಲವ್ರು ಹೇಳ್ತಾ ಇದ್ದಾರೆ ರೇಷನ್ ತಗೊಂಡು ಹೋಗಿದ್ದಾನೆ ಮದುವೆಗೆ ಅಂತ, ಅದು ಕೇಳಿದ್ದಕ್ಕೆ ಈ ಥರ ಜಗಳ ಆಗಿದೆ ಅಂತ. ಕೆಲವರು ಯಾವ್ದ್ಯಾವ್ದೋ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಸೈಯದ್ ನದೀಮ್.